ಮಾರ್ನಿಂಗ್ ಇವಾಗ ಎದ್ದು ರೆಡಿ ಆಗಿದ್ದೀನಿ ಗೈಸ್. ರೆಡಿ ಆಗಿಬಿಟ್ಟು ಇವಾಗ ಕುಡಿತಿದ್ದೀನಿ ಲೆಮನ್ ಮತ್ತು ವಾಮ್ ವಾಟರ್. ನೀವು ಕುಡೀರಿ, ಮಾರ್ನಿಂಗ್ ಎದ್ದ ತಕ್ಷಣ ಕುಡೀರಿ. ಇಟ್ ಇಸ್ ಸೋ ಗುಡ್, ಹೆಲ್ತ್ಗೂ ಒಳ್ಳೆಯದು. ಆ್ಯಂಡ್ ಟ್ರಾವೆಲ್ ಮಾಡುವಾಗ ಕಂಪಲ್ಸರಿ ಕುಡಿತೀನಿ. ಯಾಕೆ ಅಂತ ಅಂದರೆ ವಾಮಿಟಿಂಗ್ ಸೆನ್ಸೇಷನ್ ಆಗಬಾರ್ದು ಅನ್ನೋ ಒಂದೇ ರೀಸನ್ಗೆ ಅಷ್ಟೇ. ಸೊ ಇವತ್ತು ನಾನು ಔಟ್ಫಿಟ್ ತೋರಿಸ್ತೀನಿ ಇಲ್ಲಿ ಗೈಸ್ ಕುಡ್ಬಿಟ್ಟು. ಸೊ ಇವಾಗ ನನ್ನ ತಮ್ಮನೂ ರೆಡಿಯಾಗಿದ್ದಾನೆ. ಹಂಗಿರಬೇಕು ಗೈಸ್. ಆ್ಯಂಡ್ ಗೈಸ್ ಈ ಹುಡ್ಡಿ ನನ್ನ ತಮ್ಮಂದೆ ಹೆಂಗಿದೆ, ಲುಕ್ ಅಟ್ ಈಸ್ ರಿಯಾಕ್ಷನ್. ಪಾಪ ಗೈಸ್ ನೆನ್ನೆಲ್ಲ ಕಿತ್ತಾಡ್ತಾಯಿದ್ವಿ, ನಾನು ಹಾಕೋತೀನಿ ಅಂತ ಕೊಟ್ಬಿಟ್ಟ ಪಾಪ. ನನ್ನ ತಮ್ಮ ಇಸ್ ಸೋ ಸ್ವೀಟ್ ಅಲ್ವಾ, ಬೈಕ್ ಅಂತ ನೀವು ಒಂದ್ಸರಿ. ಯಪ್ ಗೈಸ್ ಇವಾಗ ಔಟ್ಫಿಟ್ ಚೆಕ್ ಮಾಡೋಣ. ಹುಡ್ಡಿ ಆ್ಯಂಡ್ ಬ್ಯಾಗಿ ಪ್ಯಾಂಟ್. ನನಗೇನಂದರೆ ಜಾಸ್ತಿ ದೊಡ್ಡ ಬ್ಯಾಗ್ ಕ್ಯಾರಿ ಮಾಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಸ್ಮಾಲ್ ಬ್ಯಾಗ್. ಸೊ ಇವಾಗ ಆಲ್ರೆಡಿ ಟೈಮ್ ಆಗೋಗಿದೆ. ನಾನು ಎಷ್ಟೊತ್ತಿಗೆ ಬೆಳಿಗ್ಗೆ ಪ್ಲ್ಯಾನ್ ಮಾಡಿದ್ದೆ ಗೊತ್ತಾ, ಸನ್ರೈಸ್ ನೋಡೋಣ ಅಂದರೆ ಸನ್ರೈಸೇ ಹೋಗ್ಬಿಟ್ಟಿದೆ ಆಲ್ರೆಡಿ. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ, ಹೋಗೋಣ. ಸೊ ಇವಾಗ ದಿಲೀಪ್ ಮತ್ತು ಮೇಘ ಇಷ್ಟು ಜನನು ಇವರಿಬ್ಬರೇ ಕಾಯ್ತಾ ಇದ್ದೀವಿ. ಆಲ್ರೆಡಿ ನಮ್ಮ ಕಂಪ್ನಿ ಬಾಯ್ಸ್ ಮತ್ತು ನನ್ನ ತಮ್ಮ ಅವರೆಲ್ಲ ಒಂದು ಬೈಕಲ್ಲಿ ಹೋಗ್ತಾರೆ, ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. 4 ಮೆಂಬರ್ಸ್ ಗೈಸ್. ಇವಾಗ ನಾವು ಹೊರಟಿದ್ದೀವಿ, ಬ್ಯಾಂಕ್ ಸರ್ಕಲಲ್ಲಿದ್ದೀವಿ. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ. ಲೇಟಾಗಿ ಹೋಗ್ಬಿಟ್ಟಿದೆ ಗೈಸ್. ನಾನು ಮಾರ್ನಿಂಗ್ಗೆ ಫಾಗ್ ನೋಡೋಣ ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಇವ್ರು ಯಾರೂ ನಾನು ಹೇಳ್ದಂಗೆ ಕೇಳಿಲ್ಲ. ಫಸ್ಟ್ ಆಫ್ ಆಲ್ ತುಂಬ ಹೇಳಬೇಕು, ಬಟ್ ಬೇಡ ಬಿಡಿ ಇವಾಗ ಸದ್ಯಕ್ಕೆ. ನಾನು ಬಂದಿದ್ದೀನಿ ಗೈಸ್. ಬಂದವಳು 6 ಗಂಟೆಗೆ. ಹಲೋ ಡಿ, ಹಾಯ್ ಪಾಯಲ್. ಮತ್ತು ಇಲ್ಲಿ ದಿಲೀಪ್ ಇದ್ದಾರೆ, ಹಾಯ್ ಮಾಡೋ ನನ್ನ ಬ್ಲಾಗ್ಗೆ. ಆ್ಯಂಡ್ ಇವರು ಜುನೈದ್ ಅಂತ ಅಂದ್ಬಿಟ್ಟು ದಿಲೀಪ್ ಫ್ರೆಂಡ್, ಹಾಯ್ ಮಾಡಿ. ಸೊ ಇಷ್ಟು ಜನ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೂ ಮಿಕ್ದವರೆಲ್ಲ ಬೈಕಲ್ಲಿ ಹೋಗ್ತಾ ಇದ್ದಾರೆ ಮುಂದಗಡೆ. ಅವ್ರನ್ನ ಅಲ್ಲಿ ಹೋದ್ಮೇಲೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಗೈಸ್, ಅಲ್ವಾ ಮೇಘ? ನೋಡಿ ಗೈಸ್, ಮೇಘ ಅಲ್ಲಿ ಎಷ್ಟು ಗ್ಲೋ. ನನಗೆ ಶಾಕು ಗೈಸ್, ಇಷ್ಟು ಗ್ಲೋ ಇರಲಿಲ್ಲ. ಅವಳು ಸಡನ್ನಾಗಿ ಗ್ಲೋ ಆಗಿಬಿಟ್ಟಿದ್ದಾಳೆ. ಅದು ಮೇಕಪ್ಪ ಅಥವಾ ನ್ಯಾಚುರಲ್ ಮೇಕಪ್ ಅಂತೂ ಅಲ್ಲ. ನೋಡಿ ಮೇಕಪ್ ಹಾಕಿಲ್ಲ. ಸುಮ್ಮನೆ ಇರೋ ಸಿ ಅಂದರೆ ಏನಕ್ಕೆ ನಾಚಿಕೆ? ನಾನು ಹುಡುಗನ ನೋಡ್ತಿದ್ದೀನಿ, ನಾನು ನಾಚಿಕೆ ಆಗೋಕ್ಕೆ. ನೋಡಿ ನಾಚಿಕೆ ಅಂತ. ಗರ್ಲ್ಸ್ ಹುಡುಗರಿಗೆ ಹೆಂಗಿದ್ರು ಇಷ್ಟ ಆಗ್ತಾರೆ, ಹುಡುಗಿಗೆ ಇಷ್ಟ ಆದರೆ ಸ್ಪೆಷಲ್ ಆಯಿತು. ಓ ಹಾಗೆ. ಓಕೆ ಗೈಸ್, ಆಮೇಲೆ ಕಂಟಿನ್ಯೂ ಮಾಡ್ತೀನಿ, ಬಾಯ್. ನೋಡಿ ಗೈಸ್, ಇವಾಗ ಇಲ್ಲಿ ಟ್ರಾಫಿಕ್ ಆಗ್ಬಿಟ್ಟಿದೆ. 7 ಕಿಲೋಮೀಟರ್ ಟ್ರಾಫಿಕ್ ಅಂತೆ. ತೋರಿಸ್ತೀನಿ ರೀ ನನಗೆ. ಮುಂದೆ ಯಾರು ಬರ್ತಿಲ್ಲ. ಬಂದರೆ ಹೊರಗಡೆ ಹೋಗೋಣ, ಅಟ್ಲೀಸ್ಟು ಬ್ಲಾಗ್ ಮಾಡೋಣ. ಏನು ರಿಯಾಕ್ಷನ್ ನೋಡಿ ಗೈಸ್, ಏನೋ ಅನ್ನೋಕ್ಕಾಗ್ತಾಯಿಲ್ಲ, ಬಿಡೋಕ್ಕಾಗ್ತಾಯಿಲ್ಲ. ಏನಾದರೂ ಅಂದೇ ಗುದ್ದು ಬಿಡ್ತೀನಿ. ಏನು ಹೇಳು, ಹುಷಾರ್. ಸರಿ ನಡಿ, ಈಚೆ ಆದ್ರೂ ಹೋಗೋಣ ಬಾ. ನೋಡಿ ಗಾಯ್ಸ್, ನಾನು ಅದಕ್ಕೆ ಅಪ್ಪ 3 ಗಂಟೆಗೆ ಬಿಡ್ರಿ ಅಂತ ಹೇಳಿದ್ದು. ಅಂಕಿತಾ 3 ಗಂಟೆಗೆ ಬಂದಿದ್ರೆ ನಾನು ವೇಟ್ ಮಾಡಿಸ್ತಿದ್ದೆ, ಅವ್ರು ಬರ್ಬೇಕು ಇವ್ರು ಬರ್ಬೇಕಂತ. ಇಲ್ಲ ಪ್ರಾಮಿಸ್ 3 ಗಂಟೆಗೆ ಬಂದು ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಕಾರ್ ತಗೊಂಡು 3 ಗಂಟೆಗೆ ಬಂದ್ರೆ ನೈಟ್ ನಿದ್ದೆ ಮಾಡೋದು ಬೇಡವೇನೋ? ಮಲಗಿದೆ ನಾನು 1 o'clock 2 o'clock. ನಮ್ಮಪ್ಪ ನೈಟು ಇವಳೇನೇ ಗೊತ್ತಾ, ನಾನು ಹೇಳಿದ್ದು 3:30 ಎದ್ದು ರೆಡಿಯಾಗಿ 4:15 ಹೊರಡೋಣ ಅಂತ. ಇವಳು ತಗೊಂಡು ನಮ್ಮ ಅಪ್ಪಂಗೆ 3:30 ಬರ್ಬೇಕಂತೆ ಅಂಕಲ್ ಅಂತ ಹೇಳ್ಬಿಟ್ಲು. ನಮ್ಮಪ್ಪ ಯಾರಾದ್ರೂ ನೀನೇನು ದಡ್ಡಿನ, ಮಲ್ಗೋ ಟೈಮಲ್ಲಿ ಹೋಗೋಣ ಅಂತ ಹೇಳ್ದೆ. ನನಗೆ ಮುಗೀತವ್ರೆ. ಅದಾದ್ಮೇಲೆ ಸರಿ ದಿಲೀಪ್ಗೆ ಎಷ್ಟೊತ್ತಿಗೆ ಹೇಳಿದ್ಯಾ? ದಿಲೀಪ್ಗೆ 2:15 ಹೇಳಿದ್ದೀನಪ್ಪ. ವಾ, ಹುಡುಗ ನಿದ್ದೆ ಮಾಡಂಗಿಲ್ಲ ಹಂಗಾದ್ರೆ. ನನಗೆ ಬೈದ್ರು 2:15 ಹೇಳಿದ್ದ. ಎದ್ದೇಳು, ಅಷ್ಟೊತ್ತಿಗೆ ಎದ್ದೇಳು, ನೀನು ಬರೋಷ್ಟೊತ್ತಿಗೆ ಆಗುತ್ತೆ. 3:15 ಹೊರಟು ಬಿಡೋಣ ನಾವು, 4:15 ಹೊರಟು ಬಿಟ್ರೆ ಅಲ್ಲಿ ಟ್ರಾಫಿಕ್ ಇರಲ್ಲ ಅಂತ ಹೇಳಿದ್ದೆ. ನಿಜಾನೇ. ಅಟ್ಲೀಸ್ಟ್ ಎಷ್ಟು ವರ್ಷ ಆಯ್ತು ಗೊತ್ತಾ ನಾನು ನಿಲ್ಸಿಗೆ ಬಂದು? ನಾನು ಸೆಕೆಂಡ್ PU ಫಸ್ಟ್ PU ಇದ್ದಾಗ ಬಂದಿತ್ತು ಗೈಸ್. ನಾನು ಯಾವತ್ತೂ ಬಂದಿಲ್ಲ, ಫಸ್ಟ್ ಟೈಮ್. ಯಾವತ್ತೂ ಬಂದಿಲ್ಲ. ಕ್ಲಾಸ್ ಜೊತೆ ಎಲ್ಲೋ ಫೈನಲ್ ಇಯರ್
ಅವಳು ಈಗ ರೀಸೆಂಟಾಗಿ ಏನೋ ನಮ್ಮ ಜೊತೆ ಇದಕ್ಕೆ ಬಂದಿದ್ಲು ಮಂಡಲಾಗೂ ಫಸ್ಟ್ ಟೈಮಾ? ಹ್ಞೂ, ಅಲ್ಲಿಗೂ ಫಸ್ಟ್ ಟೈಮು. ಅಕ್ಕ ಎಲ್ಲೂ ಓಡಾಡೇ ಇಲ್ಲ. ನಮ್ಮ ಮನೆಗೆ ಕರ್ಕೊಂಡು ನಾನೇ ಪರವಾಗಿಲ್ಲ ಸ್ವಲ್ಪ. ನಾನು ನಾನು 7th ಇದ್ದಲ್ಲೇ ಹೈದ್ರಾಬಾದಾಗ ಹೋಗಿದ್ದೆ. ಕೇರಳ ಒಂದು ಹೋಗಿದ್ದೀನಿ, ಬಳ್ಳಾರಿಗೆ ಹೋಗಿದ್ದೀನಿ, ಚಾರ್ಮಿನಾರ್ ಎಲ್ಲ ನೋಡ್ಕೊಂಡ್ ಬಂದಿದ್ದೀನಿ ನಾನು 7th. ನಾನು ಅಲ್ಲಿ ಫುಲ್ಲು ಪರ್ಫ್ಯೂಮು. ನನ್ನ ಪರ್ಫ್ಯೂಮ್ ಕಂಡ್ರೆ ಆಗಲ್ಲ, ಅರೆ ಅದು ಪರ್ಫ್ಯೂಮು. ಇವಾಗ ನಾನು ಹಾಕೊಂಬತ್ತಿದ್ದೆ ಮರ್ತ ಸದ್ಯ ಹೊರಡ್ರಿ ಇವಾಗ. ಫ್ರೆಂಡ್ಸು ಅಂಕಿತಾ, ಹಾಯ್ ಮೈ ಡಿಯರ್ ಫ್ರೆಂಡ್ಸ್. ನಾನು ಒಪ್ಕೊಂತೀನಿ ಅವ್ರು ನನ್ನ ಫ್ರೆಂಡ್ಸ್ ಅಂತ. ಇರೋ ಗೈಸ್, ಇವಾಗ ಮೇಘ ಕಂಟಿನ್ಯೂ ಮಾಡ್ತಿದ್ದಾಳೆ ನನ್ನ ವ್ಲಾಗ್ನ. ಓಕೆ ಗೈಸ್, ಇವರಿಬ್ರಿಗೂ ಇವಳ ಮಾತು ಕೇಳಿನೇ ತಲೆನೋವು ಬಂದ್ಬಿಟ್ಟೈತೆ. ಅವ್ರ ಹತ್ರ ಹೂ ಅನ್ಸ್ಬಿಡು, ನಾನು ಒಪ್ಕೊಂತೀನಿ. ನೋಡಿ ಗೈಸ್ ಹೆಂಗೆ ಹೇಳ್ತವ್ರೆ, ನಾನು ಎಷ್ಟು ಒಳ್ಳೆ ಹುಡುಗಿ. ನೋಡಿ ಎಲ್ಲಿವರೆಗೂ ಟ್ರಾಫಿಕ್ ಇದೆ, ಯಪ್ಪ ದೇವ್ರೆ, ಅಲ್ಲಿವರೆಗೂ ಟ್ರಾಫಿಕ್, ಫುಲ್ಲು ಟ್ರಾಫಿಕ್ಕು. ಅದಾದ್ಮೇಲೆ ಅಲ್ಲಿ ಬೇರೆ ಜಗಳ ಆಡ್ತವ್ರೆ, ಗ್ರೂಪ್ ಜಗಳನೋ ಏನೋ ಡಿಸ್ಕಸ್ ಮಾಡ್ತವ್ರೆ ಫುಲ್ಲು. ಎಷ್ಟು ಟ್ರಾಫಿಕ್ ಇದೆ, ಎಷ್ಟು ಮೇಲೆ ಹೋಗಿ ತೋರಿಸ್ತೀನಿ. ಸೊ ಇವಾಗ ಪಾರ್ಕ್ ಮಾಡಿಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ ಅಲ್ವಾ ಮೇಘ? ಎಸ್, ಪಾರ್ಕ್ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ನೆಟ್ವರ್ಕ್ ಇಲ್ಲ, ಫೋನ್ ಮಾಡೋಣ ಅಂದರೆ ನಮ್ಮ ಕಂಪ್ನಿ ಬಾಯ್ಸ್ ಮತ್ತು ನನ್ನ ತಮ್ಮ ಅವರೆಲ್ಲ ಮೇಲೆ ಇದ್ದಾರೆ, ಹೋಗ್ಬೇಕು. ಫಸ್ಟ್ ಡೆಡ್ ಎಂಡಿಂಗ್ ಬಂದುಬಿಟ್ಟಿದ್ದೀವಿ. ಇಲ್ಲೆಲ್ಲರೂ ಇದ್ದಾರೆ, ಈ ಕಡೆ ಬನ್ನಿ ಎಲ್ಲರೂ, ಈ ಕಡೆ. ಫಸ್ಟ್ ಬೈಕಲ್ಲೇ ಬಂದಿದ್ವಿ. ಸೊ ಇವರೆಲ್ಲ ಬೈಕಲ್ಲಿ ಬಂದರು. ಪುರುಷೋತ್ತಮ್ ಮತ್ತು ಪೃಥ್ವಿ, ಪವನ್, ನಿಪಾನ್ ಭಯ್ಯ, ಪ್ರಶಾಂತನ ಹಾಗೂ ಪಾಯಲ್. ಸೊ ಇಷ್ಟು ಜನ ಬಂದಿದ್ದೀವಿ. ಸೊ ನಾವೆಲ್ಲ ಹಿಂಗೆ ನಡ್ಕೊಂಡ್ ಬರ್ತಾ ಇದೀವಲ್ಲ, ಅವರೆಲ್ಲ ಆ ಸೈಡ್ ಹೋಗ್ತಾ ಇದ್ವಿ, ನಾವು ಒಂದು ಸೌಂಡ್ ಮಾಡೋದು, ಅವರು ಬಾಯ್ ಹಂಗೆ ಹಿಂಗೆ ಅಂತ. ನೋಡಿ ಗೈಸ್, ವ್ಯೂ ನೋಡಿ ಎಷ್ಟು ಮಸ್ತಾಗಿದೆ. ನಂದಿ ಹಿಲ್ಸಿಗೆ ಬರ್ಬೇಕಂದ್ರೆ ದಯವಿಟ್ಟು ಕಾರಲ್ಲಿ ಬರಬೇಡಿ, ದಮ್ಮಯ್ಯ ಅಂದ್ಬಿಡ್ತೀನಿ. ಬೇಡ, ಕಾರ್ ಈಸ್ ನಾಟ್ ವರ್ತ್ ಅಲ್ವಾ? ಟೈಮ್ ವೇಸ್ಟ್ ಇದೆ ಅಷ್ಟೇ. ಬನ್ನಿ ಅಂತ 2 ವೀಲರಲ್ಲಿ ಬನ್ನಿ, ಮತ್ತು ಬೇಗ ಬರಬೇಡಿ. ನಮ್ಮಂಥವ್ರಿಗೆ ಜಾಗ ಇರಲ್ಲ ಅದಕ್ಕೆ. ಕಾರು ಗೈಸ್ 5 ಕಾರ್ ಕಳಿಸ್ತವ್ರೆ, ಎಷ್ಟು ಬೇಜಾರಾಯಿತು ಗೊತ್ತಾ. ಒಳ್ಳೆ ಟ್ರಕ್ಕಿಂಗ್ ಮಾಡ್ದಂಗೆ ಆಯ್ತು ಇವಾಗ. ಸಂಡೇಸ್ ಮಾತ್ರ ಹಿಂಗಂತೆ. ಹೌದು, ವೀಕೆಂಡ್ಸಲ್ಲಿ. ಸೊ ಇವಾಗ ಹೋಗ್ತಾ ಇದ್ದೀವಿ, ಒಳ್ಳೊಳ್ಳೆ ಫೋಟೋಶೂಟ್. ಡ್ರಾಪ್ಗೆ ಹೋಗ್ತಿದ್ದೀವಿ. ನಮ್ಮ ಪ್ರಶಾಂತನೇ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆಲ್ಲಾನು. ಓಕೆ ನಡೀರಿ. ಕುದುರೆ ಓಡೋಷ್ಟೇ ಜಾಗ ಇದ್ದಿದ್ದು. ಹೌದಾ? ಹೌದು. ಆಮೇಲೆ ಇಲ್ಲಿಂದ ಬಂದು ಹಾಂ, ಅವರು ಇಲ್ಲೇ ಯುದ್ಧ ಮಾಡ್ತಾ ಇದ್ದಿದ್ದು. ಇಲ್ಲಿ ಯಾರ ಜೊತೆ? ಇವನ್ ಜೊತೆಲಂತೆ. ಇವನ್ ಬ್ರಿಟಿಷ್, ಅವನು ಹುಟ್ಟಿರೋದು. ಇಷ್ಟು ಕಮ್ಮಿ ಜಾಗದಲ್ಲಿ ಹೆಂಗ್ ಮಾಡ್ತಾ ಇದ್ರು? ಅವ್ರಿಗೆ ಬೀಳ್ಬಾರ್ದಲ್ಲ. ಹಾಂ, ಈ ಗ್ಯಾಪ್ ಐತಲ್ಲ, ಈ ಗ್ಯಾಪಲ್ಲಿ ಗನ್ ಇಟ್ಕೊಂಡು ಈ ಕಡೆ ಅಲ್ಲಿ ಮತ್ತೆ ಕಾಯ್ಕೊಂಡು ನಿಂತಿರೋರು. ಇಲ್ಲಿ ಕಾಣುತ್ತೆ ಬನ್ನಿ ನೋಡಿ. ಆವಾಗ ಈ ಕಾಡು ಏನು ಇರಲಿಲ್ಲ, ನೀಟಾಗಿರೋದು. ಅವರು ಹಿಂಗೆ ವೆಯ್ಟ್ ಮಾಡ್ಕೊಂಡಿದ್ದು ಶೂಟ್ ಮಾಡಾಕೋರು. ಹಾಂ, ಇದು ಮತ್ತೆ ಅದು ಚೆನ್ನಾಗಿ ಕಾಣಿಸುತ್ತೆ. ಇದು ಕಾಣುತ್ತೆ ನೋಡಿ. ಇದು ಹಾಂ, ಹಿಂಗ್ ಬರ್ತಾ ಇರ್ಬೇಕಂದ್ರೆ ಶೂಟ್ ಮಾಡಾಕೋರು. ಅಲ್ಲ ಬೆಟ್ಟದ ಮೇಲೆ ಏನಕ್ಕೆ ಬರ್ತಾರ? ನಡ್ಕೊಂಡ್ ಬರ್ತಾರಲ್ಲ ಕುದುರೆಯಲ್ಲಿ ಬರೋರು, ಹಾಂ, ಅವ್ರನ್ನ ಶೂಟ್ ಮಾಡಕ್ ಇಲ್ಲಿ. ಓಕೆ, ಎನಿಮಿಸ್ನ, ಬ್ರಿಟಿಷ್ ಅವ್ರನ್ನ, ಎನಿಮೀಸ್ ಅಲ್ಲ. ಯಾರ ಜೊತೆ ಗೊತ್ತಾಗ ಫೈಟ್ ಮಾಡ್ತಿದ್ದು? ಇವನ್ ಜೊತೆಲೆ. ಇವನೇ ಬ್ರಿಟಿಷ್ ಅವನು. ಬ್ರಿಟಿಷ್ ನಾನೆಲ್ಲ. ಹಾಂ, ನೀನ್ ತಾನೇ ಹೇಳಿದ್ದು ನೀನು ನನ್ನ ಜೊತೆ ಫೈಟ್ ಮಾಡ್ತಿದ್ದೆ ಅಂತ. ಅವನೇ ಬ್ರಿಟಿಷ್ ಅವನು. ಮತ್ತೆ ಬನ್ನಿ ಸ್ವಲ್ಪ ಹಾಂ, ಇದ್ರ ಮೇಲೆ ಇಟ್ಕೊಂಡು ಹತ್ತಿ. ಹಾಂ, ಹತ್ತಿ ಇಡ್ಕೊಳ್ಳಿ, ನಾನು ಹತ್ತೀನಿ. ಹತ್ತು ನೋಡಿ ಆ ಕಡೆ. ಓ ಹಂಗೆ ನೋಡಿ ಗೈಸ್. ವಾವ್, ನೋಡಿ ವ್ಯೂ ನೋಡಿ ಹೆಂಗಿದೆ. ಇದು ಬಿಸಿಲಲ್ಲೇ ಈ ಟೈಮಲ್ಲಿದೆ. ಬೆಳಗ್ಗೆ ಬಂದ್ರಿ. ಆ ರೋಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಅದನ್ನೇ ನೋಡಿದ್ದು. ಆ ರೋಡ್ ಯಾವ ರೋಡ್? ರೋಡ್ ಐತೆ. ಡಬಲ್ ರೋಡ್ ಕಾಣ್ತೈತೆ, ಮಸ್ತಾಗೈತೆ. ನನ್ನ ಕ್ಯಾಮ್ರಾ ಕ್ವಾಲಿಟಿ ಲೋ ಇದ್ರೆ ಐ ಆಮ್ ಸೋ ಸಾರಿ ಗೈಸ್. ಹೊತ್ತು ಈಗ ಮೇಘ ಹತ್ತಿದ್ದಾಳೆ ನಮ್ಮ ಜೊತೆ. ಮಸ್ತಾಗಿದೆ ಗೈಸ್, ಸ್ವರ್ಗ ನೋಡ್ದಂಗೆ ಅನಿಸ್ತಿದೆ. ನಂದಿ ಹಿಲ್ಸೇ ನನಗೆ ಇಷ್ಟು ಫೇವ್ರೇಟ್ ಅನಿಸ್ತೈತೆ. ಫೋನ್ ಬಿದ್ದರೆ ಹೋಯ್ತು, ಯಾವ ವಿಡಿಯೋ ಇಲ್ಲ, ಏನಿಲ್ಲ, ಮನೇಲಿ ಚೆನ್ನಾಗೈತೆ ಗೈಸ್. ಪೀಸ್
ಸಖತ್ತಾಗಿ ಗಾಳಿ ಬರ್ತೈತೆ. ಆವಾಗಿಂದ ಹತ್ಕೊಂಡ್ ಬಂದ್ವ ಬೆಟ್ಟದಿಂದ ಫುಲ್ ಶೆಕೆ ಹೊಡಿತಾಯಿತ್ತು. ಇವಾಗ ಎಷ್ಟು ಚೆನ್ನಾಗಿದೆ ಗೊತ್ತಾ. ಊರು ಮಾತ್ರ ತುಂಬ ಚೆನ್ನಾಗಿದೆ. ನಮ್ಮ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಎಲ್ಲ ಇಷ್ಟೊಂದು ಬ್ಯೂಟಿಫುಲ್ ಆಗಿದೆಯಾ ಅನಿಸ್ತಾ ಇತ್ತು. ಲೈಟ್ಸ್ ಹಾಕ್ಬಿಟ್ರೆ ನೈಟ್ ಹೊತ್ತು ಇದರಲ್ಲಿ ಇದು ಸನ್ಸೆಟ್ ವ್ಯೂನೂ ಆಗುತ್ತಂತೆ. ಹೂನೇ ಅಲ್ಲೆಲ್ಲ ಹಿಮ ಚೆನ್ನಾಗೈತೆ. ಸನ್ಸೆಟ್ ವ್ಯೂ ಇಲ್ಲಲ್ಲ, ಇನ್ನೂ ಮೇಲೆ ಹೋಗ್ಬೇಕು. ಇಲ್ಲಿ ಹಾಕೋರೆ ಸನ್ಸೆಟ್ ವ್ಯೂ ಅಂತ. ಇದು ಸುಸ್ತಾಗ್ತೈತೆ ನೋಡಿ ಬಿಸಿಲಲ್ಲಿ, ಬಟ್ ಎಂಜಾಯ್ ಮಾಡ್ತಾ ಇದ್ದೀವಿ. ಏನಂದರೆ ಬಿಸಿಲಂತ ಬೇಜಾರಷ್ಟೇ. ಈ ಸ್ಕಿನ್ ಗ್ಲೋ ಹೊಡಿತೈತೆ. ಅಲ್ಲೋದ್ರೆ ರಿಯಲಾಗಿ ಕ್ಯಾಮ್ರಾ ನೋಡ್ರೆ ಕರ್ಗಿರ್ತೀವಿ, ಕರಿ ಮಾಡ್ಕೊಳ್ತಾರೆ. ಸನ್ ಕಿಸ್ಡ್ ಹೊಸದಾಗಿ ಏನೇನೋ ಮಾಡಿಬಿಟ್ಟಾರೆ. ಇವಾಗ ಹೋಗೋಣ. ದೇವಸ್ಥಾನ ಯೋಗಿ ನಂದೀಶ್ವರ ಸ್ವಾಮಿ ದೇವಾಲಯ ಅದೇ. ಅಲ್ಲಿ ಫುಲ್ ಮಂಜು ಐತೆ ಅಂಕಿತ, ಬಾರಿ ಹೋಗೋಣ ನಡಿ. ಈವ್ನಿಂಗ್ ಇನ್ನೂ ಮಸ್ತ್ ಇರುತ್ತೆ. ಇಲ್ಲಿಂದ ವ್ಯೂ ಹಿಂಗೆ ಕಾಣಿಸುತ್ತೆ. ರಿಯಲಾಗಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಕ್ಯಾಮ್ರಾದಲ್ಲಿ ಈ ಥರ ಬರ್ತಿದೆ ಅಷ್ಟೇ. ಚಿಕ್ಕ ಮಗು ಐಸ್ ಕ್ರೀಮ್ ತಿಂತೈತೆ. ಸೊ ಇವತ್ತು ನಮ್ಮ ಪಪ್ಪದು ಬರ್ಡೇ ಗೈಸ್. ಹ್ಯಾಪಿ ಬರ್ಡೇ ಅಪ್ಪ. ಥ್ಯಾಂಕ್ ಯು ಹೇಳಪ್ಪ. ನೋಡಿ ಥ್ಯಾಂಕ್ ಯುನ ನಾನೇ ಹೇಳ್ಸ್ಕೊಂಡು ಹೇಳ್ಬೇಕು. ಸೊ ಇವಾಗ ಎಲ್ಲರೂ ಇಲ್ಲಿ ಊಟ ಮಾಡೋಣ ಅಂತ ಬಂದಿದ್ದೀವಿ ಗೈಸ್. ಇವಾಗ ಊಟ ಹೆಂಗಿತ್ತು? ಊಟ ಭರ್ಜರಿ ಊಟ ಆದ ನಂತರ ಮತ್ತೆ ಪ್ರಯಾಣ ನಂದಿ ಹಿಲ್ಸ್. ಎಸ್ ಎಲ್ಲ ಫುಲ್ ಸುಸ್ತಾವ ಅವ್ರು ಬೆಳಗ್ಗೆಯಿಂದ ತಿರ್ಗಿ. ನಾನೇನು ಸುಸ್ತಾಗಿಲ್ಲ. ಜುನೈದಲ್ಲಿ ಇಲ್ಲಿ ನಮ್ಮ ಮೇಘ ಅವರು. ಇದು ಐಫೋನ್ ಥರ ಬರ್ತೈತೆ ಮೂಮೆಂಟ್ಸು ನೋಡಿ ಗೈಸ್. ಪಾಯಲ್ ನಿಪ್ಪಣ್ಣ ಎಲ್ಲಿ? ಅಲ್ಲಿ ನೋಡಿ. ಇವಾಗ ಎಲ್ಲರೂ ದಿಲೀಪ್ ನೋಡಿ ಗೈಸ್ ಹೆಂಗೆ ಕೂತವ ನೋಡಿ. ದಿಲೀಪ್ ಅಷ್ಟೇ ಗೈಸ್ ಇವತ್ತಿನ ವ್ಲಾಗ್. ನಮ್ಮ ಅಪ್ಪನಿಗೆ ಕೇಕ್ ಕಟ್ ಮಾಡಿಸ್ಬೇಕಂತ ಅಂದ್ಬಿಟ್ಟು ನಾವು ಕಂಪ್ನಿ ಹತ್ರ ಹೋಗ್ತಾ ಇದ್ದೀವಿ ಗೈಸ್. ನಂದಿ ಹಿಲ್ಸಿಂದ ಬಂದ್ವಿ, ಯಾಕಂದರೆ ನಾವು ಸ್ವಲ್ಪ ಟ್ರಾಫಿಕ್ಸ್ ಇದ್ದಿದ್ದರಿಂದ ನಾವೇನು ಕಂಪ್ಲೀಟಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಅದ್ರ ಪಕ್ಕ ಇನ್ನೊಂದು ಭೀಮೇಶ್ವರ ಸ್ವಾಮಿ ಟೆಂಪಲ್ ಅಂತ ಒಂದಿತ್ತು, ಅಲ್ಲೂ ಹೋಗ್ಬಿಟ್ಟು ಬಂದ್ವಿ. ಚಾರ್ಜ್ ಇರಲಿಲ್ಲ ಮೇಯ್ನು. ನನ್ನ ಫೋನ್ ಸ್ವಿಚ್ ಆಫ್ ಆಗೋ 1% ಇತ್ತು ಅಷ್ಟೇ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ನಾವು ಬರ್ಡೇ ಕೇಕ್ ಕಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇವಾಗ ನಾನು ದರ್ಶು ಮಮ್ಮಿ ಇಲ್ಲಿದ್ದೀವಿ. ಮೇಘ ಮನೆಗೆ ಹೋದ್ಲು ಗೈಸ್. ಚಾರ್ಜ್ ಇರಲಿಲ್ಲ, ಬಂದು ಚಾರ್ಜ್ ಹಾಕಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಐ ಡೋಂಟ್ ಮೈಂಡ್. ಸೊ ಲೆಟ್ಸ್ ಗೋ. ಕಟ್ ಮಾಡಿಸೋಣ ಅಂತ ತೊಗೊಬಂದಿದ್ದಾರೆ ಪ್ರಶಾಂತನವರು. ಹ್ಯಾಪಿ ಬರ್ಡೇ ರಮೇಶ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹಾಂ ತೆಗಿತಾ ಇದ್ದೀನಿ. ಬೇಗ ಆಗಲಿ, ಚೆನ್ನಾಗಾಗಲಿ, ಇನ್ನೂ ಚೆನ್ನಾಗೇ ಎಲ್ಲರಿಗೂ ಹೆಲ್ಪ್ ಮಾಡು. ನೀನು ಚೆನ್ನಾಗಿರೋ, ಕಷ್ಟಕ್ಕಾಗೋರಿಗೆ ಹೆಲ್ಪ್ ಮಾಡು. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಎವ್ರಿ ಒನ್. ಆ್ಯಂಡ್ ಇವಾಗ ತಾನೇ ಜಸ್ಟ್ ಬಂದು ಫ್ರೆಶ್ ಅಪ್ ಆಗಿ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ಡೇ. ಸೊ ನಾನು ನಿನ್ನೆನೇ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೆ ಹೋಗಬೇಕು ಬೇಗ ಅಂತ ಅಂದ್ಬಿಟ್ಟು, ಬಟ್ ಆಗಲಿಲ್ಲ. ಸಮ್ಟೈಮ್ಸ್ ಎಲ್ಲ ನಾವು ಪ್ಲ್ಯಾನ್ ಮಾಡಿದಾಗೆ ಹೋಗಲ್ಲ. ಸೊ ವಿ ಹ್ಯಾವ್ ಟು ಅಕ್ಸೆಪ್ಟ್ ದ ಸಿಚುವೇಶನ್ ಅಷ್ಟೇ. ಆ್ಯಂಡ್ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗೆಲ್ಲ ಬರ್ಡೇ, ಇವತ್ತು ನಮ್ಮ ಪಪ್ಪ ಬರ್ಡೇ ಇತ್ತು ಆ್ಯಂಡ್ ಫಾದರ್ಸ್ ಡೇ ಇತ್ತು. ಆಲ್ವೇಸ್ ಯಾವಾಗಲೂ ನಮ್ಮ ಪಪ್ಪ ಫಾದರ್ಸ್ ಡೇ ಇದ್ದಾಗಲೇ ನಮ್ಮ ಅಪ್ಪ ಬರ್ಡೇ ಇರೋದು. ಯಾಕಂದರೆ ಮೈ ಫಾದರ್ ಇಸ್ ಅ ಬೆಸ್ಟ್ ಫಾದರ್. ಅದಕ್ಕೆ ಐ ಡೋಂಟ್ ನೋ, ಹಾಗಂತ ಎಲ್ಲರೂ ಬೇರೆಯವ್ರ ಅಪ್ಪ ಎಲ್ಲ ಕೆಟ್ಟವ್ರಂತ ನಾನು ಹೇಳ್ತಿಲ್ಲ, ಬಟ್ ಮೈ ಫಾದರ್ ಈಸ್ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಐ ಆಮ್ ಪ್ರೌಡ್ ಟು ಸೇ ಅಬೌಟ್ ಮೈ ಫಾದರ್. ಇನ್ನೊಂದು ಏನಂತ ಅಂದರೆ, ನಾನು ಲಾಸ್ಟಲ್ಲಿ ಒಂದು ಹೇಳಬೇಕು. ಕಾರಲ್ಲಿ ಈ ಟೈಮ್ ಏನು ಮಾನ್ಸೂನ್ ಟೈಮ್ ಏನಿರುತ್ತೆ ಆ ಟೈಮಲ್ಲಿ ಕಾರಲ್ಲಿ ಹೋಗಬೇಡಿ.
ನಂದಿ ಹಿಲ್ಸ್ಗೆ ಆಗಲಿ, ಬೇರೆ ಯಾವುದೇ ಹಿಲ್ ಸ್ಟೇಷನ್ಸ್ ಇರಲಿ ಹೋಗಬೇಡಿ. ಇಟ್ ಈಸ್ ನಾಟ್ ವರ್ತ್. ಬೈಕಲ್ಲಿ ಹೋಗಿ ವಿತ್ ವೇರಿಂಗ್ ಹೆಲ್ಮೆಟ್, ಎಲ್ಲ ಸೇಫ್ಟಿ ಏನೇನು ಬೇಕು, ವಾಟರ್ ಬಾಟಲ್, ನಿಮ್ಗೆ ಏನೇನು ಅವಶ್ಯಕತೆ ಇದೆ ಎಲ್ಲದನ್ನು ತೊಗೊಂಡು ಹೋಗಿ. ಆ್ಯಂಡ್ ನೆವರ್ ಗೋ ಇನ್ ಕಾರ್. ನೀವು ಕಾರಲ್ಲಿ ಹೋಗಬೇಕು ಅಂದರೆ ಮಾರ್ನಿಂಗ್ ಬೇಗನೆ ಹೋಗಬೇಕು. ಮೇ ಬಿ 4:45 ಆರ್ 5:30, ಅಲ್ಲಿ 5:30ಗೆ ಓಪನ್ ಆಗುತ್ತೆ ಮಾರ್ನಿಂಗ್. ಸೊ ಬೆಟರ್ ನೀವು ಬೇಗ ಹೋದರೆ, ದೂರದಿಂದ ಬರ್ತಿರೋರು ಆರ್ ಎನಿ ಫ್ರಮ್ ಅದರ್ ಸ್ಟೇಟ್ ಆರ್ ಫ್ರಮ್ ಬ್ಯಾಂಗ್ಳೂರಿಂದನೇ ತುಂಬ ದೂರದಿಂದ ಬರ್ತಾರೆ. ಸೊ ಅವರೆಲ್ಲ ಬೇಗ ಬಿಟ್ಟರೆ ಬೆಳಗ್ಗೆ ಟೈಮು ನೀವು ಬರ್ಬೋದು. ಆ್ಯಂಡ್ ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಇವತ್ತು ಬರ್ತೀರಾ ಅಂದರೆ ನಿನ್ನೆನೇ ಪ್ಲ್ಯಾನಿಂಗ್ ಇರಲಿ. ನಿನ್ನೆ ಇಲ್ಲ 2 days ಬಿಫೋರೇ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಯಾವುದೇ ಹಿಲ್ ಸ್ಟೇಷನ್ ಆಗಲಿ, ನಾನು ನಂದಿ ಹಿಲ್ಸ್ ಅಂತ ಹೇಳ್ತಿಲ್ಲ. ನಾನು ಇವತ್ತು ಹೋಗಿ ಗೈಸ್ ಮಾರ್ನಿಂಗು ನಾನು 3 o'clock ಮನೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಐ ನೋ ಅಬೌಟ್ ದ ಟ್ರಾಫಿಕ್. ಮಾನ್ಸೂನಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ, ಯಾಕಂದರೆ ನಮ್ಮ ಥರನೇ ಎಲ್ಲರೂ ನೋಡೋಕ್ಕೆ ಬಂದಿರ್ತಾರಲ್ವ. ಸೊ ಇವನ್ ದೇ ನೀಡ್ ಸ್ಪೇಸ್. ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ದಿಲೀಪ್ ಆ್ಯಂಡ್ ಜುನೈದ್. ಯಾಕೆಂದರೆ ನಾನು ಕರೆದಿದ್ದ ತಕ್ಷಣ ಬಂದಿದ್ದಾರೆ ಅವರು. ನನಗೆ ಏನು ಗೊತ್ತಾ ಗೈಸ್, ವೈ ಹ್ಯಾವ್ ಟು ಟ್ರಾವೆಲ್ ಅಂತ ಅಂದರೆ, ಸ್ವಲ್ಪ ಟೈಮಲ್ಲಿ ಮೈಂಡ್ ಬ್ಲಾಕ್ ಆಗುತ್ತೆ. ಸೊ ಆ ಮೈಂಡ್ ಬ್ಲಾಕ್ ಆದಾಗ ಐ ಫೀಲ್ ಐ ಹ್ಯಾವ್ ಟು ಟ್ರಾವೆಲ್. ಸೊ ನನಗೆ ಸೋಲೋ ರೈಡ್ಸ್ ಹೋಗೋಕ್ಕೆ, ಸೋಲೋ ಟ್ರಿಪ್ಸ್ ಹೋಗೋಕ್ಕೆ ತುಂಬ ಇಷ್ಟ. ಆಲ್ಮೋಸ್ಟ್ ಆಲ್ ನಾನು 2 hours or 3 hours ವೆಯ್ಟ್ ಮಾಡಿದ್ದೀವಿ ನಾವು ಅಲ್ಲೇ, ಟ್ರಾಫಿಕ್ ಕ್ಲಿಯರ್ ಆಗೋಕ್ಕೋಸ್ಕರ. ಸೊ ಬೈಕಲ್ಲಿ ಹೋಗಿ ಗೈಸ್, ಬೇಗ ಹೋಗಿಬಿಟ್ಟು ಬೇಗ ಬಂದುಬಿಡ್ಬೋದು. ಇನ್ನೂ ಕೂಡ ಚಿಕ್ಕಬಳ್ಳಾಪುರ ಆ ಸೈಡ್ ಈ ಸೈಡ್ ತುಂಬ ಪ್ಲೇಸಸ್ ಇದೆ, ಅದೆಲ್ಲ ನೀವು ಹೋಗ್ಬೋದು. ಸೊ ನಂದು ಇವತ್ತು ಎಕ್ಸ್ಪೀರಿಯನ್ಸ್ ಆಗಿದ್ದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ಯು ಲೈಕ್ ಇಟ್ ಅಂತ. ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಅನಿಸಿಕೆ, ಲೈಕ್ ನೀವು ಕೂಡ ನಂದಿ ಹಿಲ್ಸ್ ಹೋಗಿರ್ತೀರ, ನಿಮಗೂ ಏನೋ ಚೇಂಜಸ್ ಅಂತ ಇರುತ್ತೆ, ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ. ಸೊ ಅದೆಲ್ಲ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಬೋದು. ಶೇರ್ ಯುವರ್ ಎಕ್ಸ್ಪೀರಿಯನ್ಸ್. ನಾನು ಕೂಡ ತಿಳ್ಕೊತೀನಿ ಏನೇನೆಲ್ಲ ಹೊಸ ಎಕ್ಸ್ಪೀರಿಯನ್ಸ್ ನಿಮಗೂ ಆಗಿರುತ್ತೆ, ನಾನು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇರುತ್ತೆ. ಸೊ ತಿಳ್ಕೊಂಡು ನನಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸೊ ಹೀಗೆ ನನ್ನ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಪ್ರೆಸ್ ಮಾಡಿ. ನಂದು ಯಾವುದೇ ವಿಡಿಯೋ ಅಪ್ಲೋಡ್ ಆದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಫಸ್ಟ್ ನೋಟಿಫಿಕೇಷನ್. ಸೊ ಡು ನಾಟ್ ಫರ್ಗೆಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.